ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ನಲ್ಲಿ ನೀವು ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟ್ ಒಂದು ಮೊಬೈಲಿಂದ ನಾವು ಹೇಗೆ ವಶೀಕರಣ ಮಾಡ್ಬೋದು ಅಂತ. ಸೊ ನಾನು ತುಂಬ ಜನ ಕೇಳ್ತಾ ಇದ್ರಿ ಅಲ್ಲ, ಅಂದರೆ ಯಾರ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ದೇ ಆಗಿರ್ಬೋದು, ಈವನ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದೇ ಆಗಿರ್ಬೋದು. ಸೊ ಅವ್ರದ್ದು ರಿಲೇಷನ್ಶಿಪ್ ಬ್ರೇಕ್ ಆದಾಗ ತುಂಬಾ ನೋವಾಗುತ್ತೆ, ಆಯಿತಾ. ಸೊ ಅದು ಹೇಳ್ಕೊಳ್ಳೋಕ್ಕೂ ಸಾಧ್ಯವೇ ಆಗಲ್ಲ, ಅಷ್ಟು ನೋವಾಗುತ್ತೆ. ಸೊ ಅದನ್ನು ಹೇಗೆ ನಾವು ಈ ಒಂದು ಮೊಬೈಲಿಂದ ಹೇಗೆ ಅವ್ರದ್ದು ಫೋಟೋನಲ್ಲಿ ಹೇಗೆ ಅದು ವಶೀಕರಣದ ಮಾಡ್ಬೋದು, ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಅಂದರೆ ಏನು ಗೊತ್ತಾ, ಇದೊಂಥರ ಪಾಸಿಟಿವ್ ವೇನಲ್ಲಿ ಮಾಡೋದು, ಆಯಿತಾ. ಪಾಸಿಟಿವ್ ವೇನಲ್ಲಿ ಮಾಡಿದಾಗ ಅದು ಕ್ಲಿಕ್ ಆಗುತ್ತೆ. ಸೊ ಅದನ್ನು ನಂಬಿಕೆ ಇಟ್ಟು ಮಾಡಬೇಕು. ಸೊ ಅದು ಹೇಗೆ ಮಾಡೋದು ಅಂತ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನು ಮಾಡೋದ್ರಿಂದ ಏನು ಅಂದರೆ, ನಿಮಗೆ ಯಾರು ನಿಮ್ಮದು ನಂಬರ್ನ ಬ್ಲಾಕ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಸೊ ಅದು ಅನ್ಬ್ಲಾಕ್ ಮಾಡ್ತಾರೆ. ಬಟ್ ಅವ್ರ ಹತ್ರನೂ ನಿಮ್ಮ ನಂಬರ್ ಇರಬೇಕು, ನಿಮ್ಮ ನಂಬರು ಅವ್ರ ಹತ್ರ ಇರಬೇಕು, ಆವಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ತುಂಬಾ ಕೆಲವರೆಲ್ಲ ಹೇಳ್ತಿರಲ್ಲ, ತುಂಬಾ ಮುಂಚೆ ಎಲ್ಲ ಇಷ್ಟಪಡ್ತಾ ಇದ್ವಿ, ಬಟ್ ಸಡನ್ನಾಗಿ ಬ್ಲಾಕ್ ಮಾಡಿದ್ದಾರೆ. ಸೊ ಏನು ರೀಸನ್ ಅಂತಲೇ ಗೊತ್ತಾಗ್ತಿಲ್ಲ, ನಮ್ಮಲ್ಲಿ ಕಮ್ಮಿ ಏನಿತ್ತು, ಏನಕ್ಕೆ ಆ ಥರ ಆಯಿತು ಅಂತ. ಸೊ ಅದು ಏನು ಗೊತ್ತಾ, ನಾನು ಹೇಳಿದ್ನಲ್ಲ, ಅವಾಗವಾಗ ರಿಲೇಷನ್ಶಿಪ್ದು ಕ್ಲ್ಯಾಶ್ ಆಗ್ತಾನೆ ಇರುತ್ತೆ. ಸೊ ಅದು ನೀವು ಈ ಮೆಥಡ್ ಮಾಡ್ಕೊಳ್ಳೋದ್ರಿಂದ ಅದು ಮತ್ತೆ ಕಮ್ ಬ್ಯಾಕ್ ಆಗುತ್ತೆ, ಆಯಿತಾ. ಸೊ ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡಿ. ಸೊ ಆರಾಮಾಗಿ ಮೊಬೈಲಲ್ಲೇ ಮಾಡುವಂತಹ ಒಂದು ಫೋಟೋ ಮೂಲಕ ವಶೀಕರಣ ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ, ಆಯಿತಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಏನೋ ಒಂದು ವಶೀಕರಣದು ಏನು ಮಾಡ್ತಾ ಇದ್ದೀನಿ ನಾನು, ಅಂದರೆ ಏನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಗುರುವಾರದ ದಿನವೇ ಸ್ಟಾರ್ಟ್ ಮಾಡಬೇಕು, ಆಯಿತಾ. ಸೊ ಥರ್ಸ್ಡೇ ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ಒಂದು ರಿಚುವಲ್ನ. ಸೊ ಗುರುವಾರದ ದಿನ ಬೆಳಗ್ಗೆ ಆರ ಮಾಡಿ, ಇಲ್ಲ ಸಂಜೆ ಮಾಡಿ. ಮಾರ್ನಿಂಗ್ ಆರ ಮಾಡಿ, ಇಲ್ಲ ಸಂಜೆ ಮಾಡಿದ್ರೆ 5:45 ನಂತರನೇ ಮಾಡಬೇಕು. ಯಾವಾಗಲೂ ಅಷ್ಟೇ ಸೂರ್ಯ ಮುಳುಗಿದ ಮೇಲೆ ಮಾಡಬೇಕು, ಇಲ್ಲಾಂದರೆ ಒಂದು ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಮಾಡಬೇಕು ಅಷ್ಟೇ, ಮಧ್ಯಾಹ್ನ ಆ ಥರ ಮಾಡೋಂಗಿಲ್ಲ ಇದು. ಸೊ ಗುರುವಾರ ಸ್ಟಾರ್ಟ್ ಮಾಡ್ತೀರಾ. ಹೆಂಗೆ ಮಾಡಬೇಕು ಅಂದರೆ, ನೀವು ದೇವ್ರ ಮನೆಯಲ್ಲಿ ಕೂತ್ಕೊಳ್ಳಿ, ಆಯಿತಾ. ದೇವ್ರದ್ದು ಮನೆ ಇರುತ್ತಲ್ಲ, ಸೊ ಅಲ್ಲಿ ಪೂಜೆ ಫಸ್ಟ್ ಏನು ಮಾಡಬೇಕು ಅಂದರೆ, ತುಪ್ಪದ ದೀಪ ಹಚ್ಚಿ ನೀವು. ಸೊ ತುಪ್ಪದ ದೀಪ ಹಚ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ನ ಹಾಕಬೇಕು ತುಪ್ಪದ ದೀಪಕ್ಕೆ, ಆಯಿತಾ. ಟರ್ಮರಿಕ್ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಹನುಮಾನ್ ಚಾಲೀಸನ ಒಂದು 7 times ಓದ್ಕೊಳ್ಳಿ. ಗುರುವಾರದ ದಿನ ನಾನು ಹೇಳೋದು, ಗುರುವಾರದ ದಿನ ಹನುಮಾನ್ ಚಾಲೀಸದು ಓದ್ಕೊಳ್ಳಿ. ನಾನು ಯಾವುದು ಕೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ತುಂಬಾ ನಿಮಗೆ ತುಂಬ ಇಷ್ಟಪಟ್ಟಿರ್ತೀರ, ಸಡನ್ನಾಗಿ ಅದು ಏನಂತಾರೆ, ಅದು ಸಡನ್ನಾಗಿ ನಿಮ್ಮಿಂದ ದೂರ ಹೋದಾಗ ಅದು ನೋವು ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ, ಆಯಿತಾ. ಸೊ ಎಲ್ಲರೂ ಹೇಳ್ತಾರೆ ಮೂವ್ ಆನ್ ಆಗಿ ಅಂತ, ಬಟ್ ಮಾಡೋಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗಲ್ಲ. ಯಾರೇ ಆಗಿರ್ಬೋದು, ಈವನ್ ಅಪ್ಪ ಮಕ್ಕಳೇ ಆಗಿರ್ಬೋದು, ಅಮ್ಮ ಮಕ್ಕಳಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದಾಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫ್ದಾಗಿರ್ಬೋದು, ಅದ್ರದ್ದು ನಾನು ಹೇಳ್ತಾರೆ, ರಿಲೇಷನ್ಶಿಪ್ಪು ಬ್ರೇಕ್ ಆದಾಗ ತುಂಬಾ ನೋವು ಉಂಟು ಮಾಡುತ್ತೆ, ಆಯಿತಾ. ಸೊ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಮೆಥಡ್ ಇರೋದು, ಈ ಮೆಥಡಲ್ಲಿ ನಾನು ಹೇಳ್ತಾ ಇರೋದು. ಸೊ ಗುರುವಾರದ ದಿನ ಏನು ಮಾಡಿ ಅಂದರೆ, ತುಪ್ಪದ ದೀಪ ಹಚ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಟರ್ಮರಿಕ್ ಹಾಕ್ಬಿಟ್ಟು ಹನುಮಾನ್ ಚಾಲೀಸದು 7 times ಹೇಳ್ಕೊಂಡ್ರಿ, ಆಯಿತಾ. ಸೊ ಅದನ್ನು ಶುಕ್ರವಾರ ಮತ್ತೆ ಅದೇ ಥರ ಮಾಡಿದ್ರಿ. ಮತ್ತೆ ತುಪ್ಪದ ದೀಪ ಹಚ್ಬಿಟ್ಟು ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಪ್ರೇ ಮಾಡ್ಕೋಬೇಕು. ಅಂದರೆ ಯಾರ ಬಗ್ಗೆ ನೀವು ಕೇಳ್ಕೊತಾ ಇದ್ದೀರೋ, ಸೊ ಅವ್ರ ಬಗ್ಗೆ ಅದೇ ಆದಷ್ಟು ಬೇಗ ಮಾತಾಡಲಿ ಅಂತ ಆ ಥರ ಮಾಡಿ. ಸೊ ಇದು ವಶೀಕರಣ ಥರ ಮಾಡ್ತಿರೋದಲ್ವ, ಅದಕ್ಕೆ. ಮತ್ತು ಸ್ಯಾಟರ್ಡೆ ಬನ್ನಿ, 3 ದಿನ ಆಯಿತು. ಗುರುವಾರ ಆಯಿತು, ಶುಕ್ರವಾರ ಆಯಿತು, ಮತ್ತು ಸ್ಯಾಟರ್ಡೆ, ಆಯಿತಾ. ಸ್ಯಾಟರ್ಡೇನು ಫಸ್ಟು ತುಪ್ಪದ ದೀಪ ಹಚ್ಚಿದ್ರಿ, ಆಮೇಲೆ ಅರಿಶಿನ ಹಾಕಿದ್ರಿ, ಅದರೊಳಗೆ ತುಪ್ಪದ ದೀಪಗೆ ಅರಿಶಿನ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಹನುಮಾನ್ ಚಾಲೀಸದು ನಾನು ಹೇಳ್ತಾ ಇರೋದು. ನೀವು ಮಾಡುವಾಗ ಏನು ಮಾಡಬೇಕು ಅಂದರೆ, ಒಂದು ಗ್ಲಾಸ್, ಅಂದರೆ ಇದು ಗಾಜಿಂದು ಟಂಬ್ಲರ್ ಆಗಿರ್ಬೋದು, ಇಲ್ಲ ಸ್ಟೀಲ್ದು ಟಂಬ್ಲರ್, ಅಂದರೆ ಯಾವ ಥರ ಆಗಿರ್ಬೋದು, ಸ್ಟೀಲ್ ದಾರ ತೊಗೊಳ್ಳಿ, ಗಾಜಿನ ದಾರ ತೊಗೊಳ್ಳಿ, ಒಂದು ಲೋಟ ನಾನು ಹೇಳ್ತಾ ಇರೋದು. ಈವನ್ ನೀವು ಬೆಳ್ಳಿದು ತೊಗೋಬೋದು, ಬೆಳ್ಳಿ ತೊಗೊಂಡಾಗೂ ಮನಸ್ಕಾರಕ ಚಂದ್ರ ಅಲ್ವಾ. ಸೊ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಇಟ್ಟಿರುತ್ತೆ, ನಿಮ್ಮ ಭಾವನೆಗಳು, ನಿಮ್ಮ ಎಮೋಷನ್ಸ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಬೆಳ್ಳಿ ಲೋಟ ಇದ್ದರೆ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಸ್ಟೀಲ್ದು ಗ್ಲಾಸು ಇಲ್ಲ ಗಾಜಿಂದು ಲೋಟದಲ್ಲಿ ಮಾಡ್ಕೊಳ್ಳಿ, ಆಯಿತಾ. ಸೊ ಹನುಮಾನ್ ಚಾಲೀಸ 7 ಸಲ ಹೇಳ್ತಿರಲ್ಲ, 7 times ಹೇಳಾದ್ಮೇಲೆ ನೀವು ಪ್ರೇ ಎಲ್ಲ ಮಾಡಾದ್ಮೇಲೆ, ಪ್ರಾರ್ಥನೆ ಮಾಡಾದ್ಮೇಲೆ, ಸೊ ಏನು ನೀವು ಕೇಳ್ಕೊಂಡಿರ್ತೀರಲ್ಲ ಅವ್ರು ಬೇಗ ಮಾತಾಡೋಂಗಾಗಲಿ ಅಂತ, ಸೊ ಅವಾಗ ಅದನ್ನು ನೀರು ಕುಡಿಬೇಕು. ಈವನ್ ಏನು ಗೊತ್ತಾ, ನೀವು ಜಗಳ ಆಗ್ತಿದ್ರೆ, ಈಗ ಮನೆಯಲ್ಲಿ ನೋಡಿ, ಅತ್ತೆ ಸೊಸೆಗೆ ಜಗಳ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ, ಗಂಡ ಹೆಂಡತಿಗೆ ಜಗಳ ಆಗ್ತಾ ಇರುತ್ತೆ. ಸೊ ಅಂಥದ್ರಲ್ಲೂ ನೀವು ಅವ್ರದ್ದು ಬಗ್ಗೆ ಕೇಳಿಕೊಂಡು ನೀವು ಮಾಡ್ಬೋದು. ಯಾಕೆಂದರೆ ಒಂದೇ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ದಾಗ ಕ್ಲ್ಯಾಶಸ್ ಆದಾಗ ಇರೋಕ್ಕೆ ಸಾಧ್ಯನೇ ಆಗಲ್ಲ, ಆಯಿತಾ. ತುಂಬ ಹೆಡ್ಡೇಕ್ ಆಗಿಬಿಡುತ್ತೆ. ಸೊ ಅದೆಲ್ಲ ಒಂದು ರೆಮಿಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಿಗುತ್ತೆ, ಆಯಿತಾ.
ಸೊ ಆ ನೀರನ್ನ ನೀವು ಕುಡಿದಾಗ ಏನಾಗುತ್ತೆ ಅಂದರೆ ಹನುಮಾನ್ ಚಾಲೀಸದ ಏನು 7 ಸಲ ನೀವು ಹೇಳಿರ್ತೀರೋ ಅದೆಲ್ಲ ನಿಮ್ಮದು ನೀರು ಮೂಲಕ ಪ್ರತಿಯೊಂದು ನಮ್ಮ ಸೆಲ್ಸಲ್ಲಿ ಹೋಗುತ್ತೆ, ಬಾಡಿ ಸೆಲ್ಸಲ್ಲಿ ಅಣುವಿಗೆ ಹೋಗಿ ಅದು ಸೇರಿಕೊಳ್ಳುತ್ತೆ ನೀರಿಂದು. ಯಾಕೆಂದರೆ ನಮ್ಮದು ಬಾಡಿ ಫುಲ್ಲು 70% ವಾಟರ್ ಎಲಿಮೆಂಟಿಂದನೇ ಕೂಡಿರೋದ್ರಿಂದ ಸೊ ಅದು ಎಲ್ಲ ಪ್ರತಿಯೊಂದು ಸೆಲ್ಸ್ಗೆ ಹೋಗಿ ಆ್ಯಕ್ಟಿವೇಟ್ ಆಗುತ್ತೆ, ಆಯಿತಾ. ಸೊ ಇದು ಮಾಡಿದ್ರೆ ಇವಾಗ ಬನ್ನಿ ಮೇಯ್ನಾಗಿ ಹೇಳ್ತೀನಿ, ಮೊಬೈಲು ಆಯಿತಾ. ಮೊಬೈಲಲ್ಲೇ ಇರೋದು ಇವಾಗ ಸೀಕ್ರೆಟ್ ಏನು ಅಂದರೆ, ಫಸ್ಟ್ ಅವ್ರದ್ದು ಫೋಟೋ ಇರುತ್ತೆ ಅಂದ್ಕೊಳ್ಳಿ, ಫೋಟೋನ ತೆಗೆದಿಟ್ಕೊಳ್ಳಿ. ಯಾರ್ದು ನೀವು ಮಾಡ್ತಾ ಇದ್ದೀರೋ, ಯಾರು ಬೇಕಾದ್ರೂ ಆಗಿರ್ಬೋದು ಆಯಿತಾ. ನಿಮ್ಮ ಗರ್ಲ್ ಫ್ರೆಂಡ್ದಾಗಿರ್ಬೋದು, ಬಾಯ್ ಫ್ರೆಂಡ್ದಾಗಿರ್ಬೋದು, ಹಸ್ಬೆಂಡ್ದಾಗಿರ್ಬೋದು, ವೈಫ್ದಾಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ಮತ್ತು ರಿಲೇಟಿವ್ಸ್ದಾಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಯಾರ್ದಾರಾಗಿರ್ಬೋದು. ತುಂಬ ನಿಮಗೆ ಕ್ಲ್ಯಾಶಸ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ, ಮಾತೇ ಆಡಿಸ್ತಾ ಇರಲ್ಲ, ನಿಮಗೆ ಮಾತಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಅಂಥವ್ರದ್ದು ಫೋಟೋನ ಫಸ್ಟ್ ಓಪನ್ ಮಾಡ್ಕೊಳ್ಳಿ ಆಯಿತಾ. ಫೋಟೋನ ಓಪನ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ಸ್ಟಾರ್ದು ಸಿಂಬಲ್ ಅವ್ರ ಫೋಟೋದ ಮೇಲೆ ಹಾಕಬೇಕು. ಸ್ಟಾರು ಗೊತ್ತಲ್ಲ, ಟ್ರಯಾಂಗಲ್ ಥರ ಮಾಡಿ ಫೋಟೋ ಮೇಲೆ ಬರೀಬೇಕು ಅಂದರೆ ಪೆನ್ನಲ್ಲಿ ಅದರಲ್ಲ, ಜಸ್ಟ್ ನಿಮ್ಮ ಕೈ ಬೆರಳಲ್ಲಿ ಬರೀಬೇಕು. ನಾನು ತೋರಿಸ್ತೀನಿ ರೀ. ಸೊ ಒಂದು ಫೋಟೋ ಇರುತ್ತೆ ಅಂದ್ಕೊಳ್ಳಿ. ಸೊ ನೋಡಿ, ಇದರಲ್ಲಿ ಫೋಟೋ ಇರುತ್ತೆ ಅಂದ್ಕೊಳ್ಳಿ. ಸೊ ಇದ್ರ ಮೇಲ್ಗಡೆ ಹಿಂಗೆ ಟ್ರಯಾಂಗಲ್ ಥರ ಫಸ್ಟ್ ಹಿಂಗೆ ತ್ರಿಕೋಣ ಥರ ಹಾಕ್ಬಿಟ್ಟು ಆಮೇಲೆ ಉಲ್ಟಾ ಇದು ಹಾಕಬೇಕು. ಆವಾಗ ಒಂದು ಸ್ಟಾರ್ ಥರ ಬರುತ್ತೆ ನೋಡಿ, ಸ್ಟಾರ್ ಥರ ಬಂತು ಅಲ್ವಾ, ಸ್ಟಾರ್ ಥರ ಬಂತು. ಸೊ ಇದು ಫೋಟೋ ಅಂದ್ಕೊಳ್ಳಿ, ಅದ್ರ ಮೇಲೆ ಸುಮ್ಮನೆ ಸ್ಟಾರ್ ಥರ ಹಿಂಗೆ ಬರೀಬೇಕು ನೀವು ಆಯಿತಾ. ಸೊ ಅದು ಬರೆದ್ಬಿಟ್ಟು ನೀವು ಮ್ಯಾನಿಫೆಸ್ಟ್ ಮಾಡಬೇಕು, ಬೇಗ ಅವರು ಮಾತಾಡೋಂಗಾಗಲಿ ಅಂತ. ಅದಕ್ಕೂ ಮುಂಚೆ ಒಂದು ಮಂತ್ರ ಇದೆ. ಸೊ ಆ ಮಂತ್ರ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ ಯಾವುದು ಅಂತ. ಅದು ಸೀಕ್ರೆಟ್ ಮಂತ್ರ, ವಶೀಕರಣದಾಗಿರುತ್ತೆ. ಸೊ ಹೇಳ್ತೀನಿ ಬನ್ನಿ. ಸೊ ನೀವೇನು ಮಾಡಿದ್ರಿ, ಅವ್ರದ್ದು ಫೋಟೋ ಇಲ್ಲಿರೋದು ಫೋಟೋ ಅಂದ್ಕೊಳ್ಳಿ ಆಯಿತಾ, ಇದು ಫೋಟೋ ಅಂದ್ಕೊಳ್ಳಿ. ಸೊ ಅದ್ರ ಮೇಲ್ಗಡೆ ನೀವೊಂದು ಸ್ಟಾರ್ ಈ ಥರ ಬರೆದ್ರಿ ಆಯಿತಾ, ಒಂದು ಸ್ಟಾರ್ ಬರೆದ್ರಿ. ಸೊ ಕಣ್ಣು ಮುಚ್ಕೊಂಡು ಮಾಡಬೇಕು. ಸೊ ಕಣ್ಣು ಮುಚ್ಕೊಂಡು ನೀವೇನು ಯಾವ ಬೆರಳಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಬೆರಳು ತೊಗೋಬೇಕು. ಸೊ ನೋಡಿ, ನಂದು ಹೆಬ್ಬೆರಳು ಆದಮೇಲೆ ಫಸ್ಟ್ ಬೆರಳು ಬಂತಲ್ಲ, ಸೊ ಆ ಬೆರಳಲ್ಲೇ ಇದು ಬರೀಬೇಕು ಆಯಿತಾ. ಸೊ ಅದು ನೋಟ್ ಮಾಡ್ಕೊಳ್ಳಿ, ಯಾವುದು ಬೆರಳಲ್ಲಿ, ಬಲಗಡೆ ಕೈಯಲ್ಲೇ ತಾನೇ ಬರೆಯೋದು. ಸೊ ಅದರಲ್ಲಿ ಫಸ್ಟ್ ಬೆರಳಲ್ಲೇ ಬರೀಬೇಕು ನೀವು ಆಯಿತಾ. ಸ್ಟಾರ್ ಹಾಕಿದ್ರಿ, ಕಣ್ಣು ಮುಚ್ಕೊಂಡು ಮಾಡಿ. ಕಣ್ಣು ಮುಚ್ಕೊಂಡು ಒಂದು ಮಂತ್ರನ ಚಾಂಟ್ ಮಾಡಬೇಕಾಗುತ್ತೆ. ಸೊ ನೀವು ಹೆಂಗೆ ಮಾಡಬೇಕು ಅಂದರೆ, ಕಣ್ಣು ಮುಚ್ಕೊಂಡು ಹೆಂಗೆ ಮಾಡಬೇಕು ಅಂದರೆ, ಹನುಮಂತ ಅವ್ರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರೋಂಗೆ, ಅಂದರೆ ಪ್ರೀತಿ ಬರೋಂಗೆ ಮಾಡಿ ಅಂತ ಆಯಿತಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಹನುಮಂತ ಅಂತ ಆಯಿತಾ. ಸೊ ಅದನ್ನು 21 ಸಲ ಚಾಂಟ್ ಮಾಡಿಕೊಂಡು, ಸೊ ಅವ್ರದ್ದು ಫೋಟೋ ಏನಿರುತ್ತೆ ಇಲ್ಲಿರುತ್ತೆ ಅಂದ್ಕೊಳ್ಳಿ, ಸ್ಟಾರ್ ಫಸ್ಟ್ ಬರೀಬೇಕು. ಸ್ಟಾರ್ ಬರೆದಾದ್ಮೇಲೆ ಹನುಮಂತ ಅಂತ ಹೇಳ್ಕೋಬೇಕು, 21 ಸಲ ಹೇಳ್ಕೋಬೇಕು. ಅದಾದಮೇಲೆ ಇಲ್ಲಿ ಅವ್ರದ್ದು ಫೋಟೋ ಇದೆ ಅಂದರೆ 3 ಸಲ ಉಫ್ ಅಂತ ಅವ್ರದ್ದು ಹಣೆ ಮೇಲೆ ಆಯಿತಾ, ಹಣೆ ಮೇಲೆ ನೀವು ಉಫ್ ಮಾಡಬೇಕು, ಫೋಟೋ ಮೇಲೆ. ನಾನು ಹೇಳ್ತಾ ಇರೋದು, ಕೆಲವ್ರ ಹತ್ರ ಫೋಟೋ ಇರಲ್ಲ ಅಂದ್ಕೊಳ್ಳಿ, ಫೋಟೋ ಇರಲ್ಲ, ಯಾರದೇ ಒಬ್ರದ್ದು ಫೋಟೋನೂ ಎಲ್ಲ ತೆಗೆದುಬಿಟ್ಟಿರ್ತಾರೆ, ಏನೋ ಆಗಿರುತ್ತೆ, ಕ್ಲಾಶಸ್ ಆಗಿರುತ್ತೆ. ಸೊ ಅಂಥವ್ರು ಏನು ಮಾಡಿ ಅಂದರೆ, ಜಸ್ಟ್ ಅವ್ರ ನೇಮ್ ಹಾಕ್ಕೊಳ್ಳಿ ಆಯಿತಾ. ಹೆಸರು ಹಾಕ್ಕೊಂಬಿಟ್ಟು ಮಾಡ್ಬೋದು. ಹೆಸರು ಹಾಕ್ಕೊಂಡು ಜಸ್ಟ್ ಆ ಹೆಸರು ಮೇಲೇ ಉಫ್ ಅಂತ ಮಾಡ್ಕೋಬೋದು. ಸೊ ಕೆಲವರೆಲ್ಲ ಕೇಳ್ತಿರಲ್ಲ, ಅವ್ರು ಅಲ್ಲಿದ್ದಾರೆ, ಈ ಕಡೆ ದೂರ ಇದ್ದಾರೆ, ಹಂಗೆ ಹಿಂಗೆ. ಸೊ ಲಾಸ್ಟ್ ವ್ಲಾಗ್ ನಾನು ವಶೀಕರಣದ ಮಾಡಿದಾಗ ಕೆಲವರು ಕೇಳಿದ್ರಿ, ಚಪಾತಿ ಹಿಟ್ಟಲ್ಲಿ ಕಲಿಸ್ಬೇಕು ಅಂತ ಹೇಳಿದ್ನಲ್ಲ. ಸೊ ಕೆಲವರೆಲ್ಲ ತುಂಬ ದೂರ ಇದ್ದಾರೆ, ಹೆಂಗೆ ಮಾಡೋದು ಅಂತ. ಸೊ ಆ ಥರ ಇದ್ದಾಗ ಅದರದ್ದು ಇನ್ನೊಂದು ರೆಮಿಡಿ ಇದೆ ಫ್ರೆಂಡ್ಸ್, ನಾನು ಅದು ಲಾಸ್ಟ್ ವ್ಲಾಗಲ್ಲಿ ಹೇಳಿರಲಿಲ್ಲ, ಸೊ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಏನು ಮಾಡಿ ಅಂದರೆ, ಒಂದು ಹನಿದು ಬಾಟಲ್ ತೊಗೊಳ್ಳಿ ಆಯಿತಾ, ಜೇನುತುಪ್ಪದು ಬಾಟಲ್ ತೊಗೋಬೇಕಾಗುತ್ತೆ ನೀವು. ಇನ್ ಕೇಸ್ ಅವ್ರು ದೂರ ಇದ್ದರೆ ನಾನು ಹೇಳ್ತಾ ಇರೋದು, ಅಟ್ರಾಕ್ಷನ್ ಬರೋಂಗೆ ಮಾಡುತ್ತೆ ಇದು, ವಶೀಕರಣ ಥರ ವರ್ಕ್ ಮಾಡುತ್ತೆ. ಸೊ ಏನು ಮಾಡಿ ಅಂದರೆ, ಒಂದು ಹೊಸದೇ ತೊಗೋಬೇಕು, ಹಳೇದು ಯಾವುದು ತೊಗೊಳಂಗಿಲ್ಲ. ಹೊಸದಾಗಿ ಮಾರ್ಕೆಟಿಂದ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ನೀವು ಇದು ಯಾವತ್ತಿನ ದಿನ ಪರ್ಚೇಸ್ ಮಾಡಬೇಕು ಅಂದರೆ, ಗುರುವಾರದ ದಿನವೇ ಮಾಡಬೇಕು ಆಯಿತಾ. ಗುರುವಾರದ ದಿನವೇ ಅದು ವರ್ಕ್ ಆಗೋದು, ಇಂಥದ್ದು ವಶೀಕರಣದೆಲ್ಲ ಜಾಸ್ತಿ ಕ್ಲಿಕ್ ಆಗೋದು. ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲ ಗುರುವಾರ, 3 ದಿನದಲ್ಲಿ ಮಾತ್ರ ಇದು ಟ್ರೈ ಮಾಡಿ. ಪುಷ್ಯ ನಕ್ಷತ್ರದಲ್ಲೂ ಮಾಡ್ಬೋದು, ಬಟ್ ಈ ಇದರಲ್ಲಿ ತುಂಬ ಬೇಗ ಕ್ಲಿಕ್ ಆಗುತ್ತೆ. ಸೊ ಏನು ಮಾಡಿ ಅಂದರೆ, ಒಂದು ಇದು ಹನಿ ಬಾಟಲ್ ಅಂದರೆ ಜೇನುತುಪ್ಪದ ಹೊಸ ಬಾಟಲ್ನ ತೊಗೊಂಬಂದ್ಬಿಟ್ಟು ನೀವೇನು ಮಾಡಿ ಅಂದರೆ, ನಿಮ್ಮ ಫೋಟೋ ಮತ್ತು ಅವ್ರ ಫೋಟೋ ಎರಡು ಹಿಂಗೆ ಕೂಡಿರಬೇಕು. ಈ ಕಡೆ ಸೈಡ್ ನಿಮ್ಮ ಫೋಟೋ ಇರಬೇಕು, ಈ ಕಡೆ ಸೈಡ್ ಅವ್ರ ಫೋಟೋ, ಮುಖ ಎರಡು ಅಂಟ್ಕೊಂಡಿರ್ಬೇಕು. ಅಂದರೆ ಅವ್ರ ಮುಖ ಇಲ್ಲಿ ಕಾಣಿಸ್ತಾ ಇರಬೇಕು, ನಿಮ್ಮ ಮುಖ ಇಲ್ಲಿ ಕಾಣಿಸ್ತಾ ಇರಬೇಕು. ಎರಡನ್ನೂ ಹಿಂಗೆ ಅಂಟಿಸ್ಬಿಟ್ಟು ಏನು ಅಂಟಿಸಿ ಅಂದರೆ ಫುಲ್ ಇದು ಮಾಡೋದಲ್ಲ, ಸುಮ್ಮನೆ ಒಂದು ಗ್ಲೂ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ಇದು ಮಾಡಿ ಆಯಿತಾ, ಅಂಟ್ಕೊಳ್ಳುತ್ತೆ. ಎರಡು ಚಿಕ್ಕ ಪಾಸ್ಪೋರ್ಟ್ ಫೋಟೋ ಇದ್ರೂ ಪರವಾಗಿಲ್ಲ.
ಇವಾಗೆಲ್ಲ ಮೊಬೈಲಲ್ಲಿ ತಕ್ಕೊಂಡಿರ್ತಿರಲ್ಲ, ಜಸ್ಟ್ ಸ್ಟುಡಿಯೋಗೆ ಹೋಗಿ ಕೊಟ್ಟರೆ ಪುಟ್ಟದು ಪಾಸ್ಪೋರ್ಟ್ ಸೈಜ್ದು ಫೋಟೋ ಕೊಡ್ತಾರೆ. ಸೊ ಆ ಥರ ಮಾಡಿ, ಈವನ್ ನಿಮ್ಮ ಹತ್ರ ಫೋಟೋನೇ ಇಲ್ಲಪ್ಪ ನಮ್ಮ ಹತ್ರ ಅವ್ರದ್ದು ತುಂಬ ದೂರ ಇದ್ದಾರೆ ಹಂಗೆ ಹಿಂಗೆ ಅಂದ್ರೂ ಜಸ್ಟ್ ಅವ್ರ ನೇಮು ನಿಮ್ಮ ಹೆಸರು ಮತ್ತು ಅವ್ರ ಹೆಸ್ರನ್ನ ಹಾಕ್ಕೊಂಡು ಜಸ್ಟ್ ಅದೇ ಹೇಳಿದ್ನಲ್ಲ ಹಿಂಗೆ ಅಂಟಿಸ್ಬಿಟ್ಟು ಇದ್ರ ಒಳಗಡೆ ಹಿಂಗೆ ಬಿಡಬೇಕು. ಜೇನುತುಪ್ಪದ ಒಳಗಡೆ ಬಾಟಲ್ ಒಳಗಡೆ ಅದನ್ನು ಇಳಿಸ್ಬೇಕು, ಅಂದರೆ ಮಧ್ಯದಲ್ಲಿ ಕೂರಿಸ್ಬೇಕು. ಅದಾದಮೇಲೆ ನಾನೇನು ಸಾಲ್ಟ್ದು ಹೇಳ್ಕೊಟ್ಟಿದ್ನಲ್ಲ ಲಾಸ್ಟ್ ವ್ಲಾಗಲ್ಲಿ ಹೋಗಿ ನೋಡಿಲ್ಲ ಅಂದರೆ ಆ ವ್ಲಾಗ್ನ ಚೆಕ್ ಮಾಡಿ, ಇದ್ರ ಹಿಂದಿನ ವ್ಲಾಗಲ್ಲಿದೆ ಅದು ವಶೀಕರಣದೇ ಬರುತ್ತೆ. ಸಾಲ್ಟಲ್ಲಿ ಉಪ್ಪಲ್ಲಿ ಮಾಡುವಂತಹ ವಶೀಕರಣ ಆಗಿರುತ್ತೆ ಫ್ರೆಂಡ್ಸ್ ಅದು. ಸೊ ಆ ಉಪ್ಪುಗೆ ಏನು ನೀವು ಮಂತ್ರ ಚಾಂಟ್ ಮಾಡಿ ಹಾಕಿರ್ತೀರೋ ಆ ಉಪ್ಪನ್ನ ಅದ್ರ ಮೇಲ್ಗಡೆ ಉದುರಿಸ್ಬೇಕು. ಹಿಂಗೆ ಬಾಟಲ್ದು ಕ್ಯಾಪ್ ತೆಗ್ದು ಅದನ್ನ ಹಾಕ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಕತ್ಲು ಇರೋ ಜಾಗದಲ್ಲಿ ಮನೆ ಮೇಲೆ ಹಟ್ಟದ ಮೇಲೆ ಎಲ್ಲಾರ ಇಟ್ಬಿಡಿ. 6 ತಿಂಗಳು ಅದನ್ನು ತೆಗಿಯೋಕೆ ಹೋಗ್ಬಾರ್ದು ಆಯ್ತಾ. 6 ಮಂತ್ಸ್ ಆದಮೇಲೆ ನೀವು ಅದನ್ನು ತೆಗೆದ್ಬಿಟ್ಟು ಆ ಹನಿನ ಏನು ಮಾಡಿ ಅಂದರೆ ಯಾವ್ದಾರ ಮರದ ಕೆಳಗಡೆ ಹಾಕಿ ಆ ಫೋಟೋನ ಏನು ಮಾಡಿ ಅಂದರೆ ಜಸ್ಟ್ ಒಂದು ಚೂರು ಹಿಂಗೆ ಮಣ್ಣನ್ನು ಹಿಂಗೆ ಇದು ಮಾಡಿ ಅಗದ್ಬಿಟ್ಟು ಅದರೊಳಗಡೆ ಹಾಕಿ ಮುಚ್ಚಿಬಿಡಿ. ಅವಾಗ ಏನು ಗೊತ್ತಾ, ಪರ್ಮನೆಂಟಾಗಿ ನಿಮ್ಮದು ಸೊಲ್ಯೂಷನ್ ಅದು, ಅಂದರೆ ಯಾವಾಗಲೂ ಒಟ್ಟಿಗೆ ಇರೋಂಗೆ ಅದು ಮಾಡುತ್ತೆ. ಸೊ ಇದು ಟ್ರಿಕ್ ಆಗಿತ್ತು ಯಾರಿಗೆ ಅಂದರೆ ನಿಮ್ಮ ಜೊತೆ ಇಲ್ಲದೆ ಇದ್ದಾಗ ನಾನು ಹೇಳೋದು. ಯಾರು ಇರಲ್ಲ ಹೇಳಿ, ಕೆಲವರು ಅತ್ತೆ ಇರಲ್ಲ, ದೂರ ಇರ್ತಾರೆ, ನಾದಿನಿದಿರು ದೂರ ಇರ್ತಾರೆ, ಈವನ್ ಹಸ್ಬೆಂಡ್ ಕೆಲವರೆಲ್ಲ ದೂರ ವರ್ಕ್ ಮಾಡ್ತಿರ್ತಾರೆ ಬಟ್ ಮಾತಾಡ್ತಾನೆ ಇರಲ್ಲ. ಸೊ ಅದಕ್ಕೆ ಟ್ರಿಕ್ ಇದನ್ನು ಯೂಸ್ ಮಾಡಿ. ಮತ್ತು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಅಷ್ಟೇ, ಅವ್ರ ಮನೇಲಿ ಇರಲ್ಲ ಅಲ್ವಾ, ಅವ್ರ ಮನೇಲಿ ಅವ್ರು ಇರ್ತಾರೆ. ಸೊ ಹಿಂಗೆ ಮಾಡೋದಪ್ಪ ಅಂತ ಎಲ್ಲ ಮುಂಚೆ ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು, ಸಡನ್ನಾಗಿ ಬ್ರೇಕಪ್ ಆಗೋಯ್ತು ಹಾಗೆ ಹೀಗೆ ಅಂತ ಯಾರು ತುಂಬ ಬೇಜಾರು ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ, ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಟ್ರಿಕ್ ಹೇಳ್ತಾ ಇರೋದಾಯ್ತಾ. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮಗೆ. ಅವ್ರ ಫೋಟೋನೂ ಇಲ್ಲ ಅಂದರೆ ಈ ಜಸ್ಟ್ ಹೆಸರು ಬರ್ತು ಅದನ್ನ ಮರದ ಕೆಳಗಡೆ ಹಿಂಗೆ ಹಾಕಿ ಅಂತಂದಲ್ಲ, ಅದು ಮಾಡ್ಬೋದು. 6 ತಿಂಗಳಾದಮೇಲೆ ಮಾಡಬೇಕು ನೀವು. ಅಲ್ಲಿವರೆಗೂ ನಿಮ್ಮ ಮನೆ ಒಂದು ಮೇಲ್ಗಡೆ ಕತ್ಲಿರುವ ಜಾಗದಲ್ಲಿ ಇಟ್ಟಿರಬೇಕು ಆಯಿತಾ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಮೇನ್ ಇದಕ್ಕೆ ಬರ್ತೀನಿ. ಸೊ ಹೇಳೋದ್ನಲ್ಲ, ಗುರುವಾರ ಸ್ಟಾರ್ಟ್ ಮಾಡಿ ಇದನ್ನು, ಈ ಒಂದು ರಿಚುವಲ್ನ ಗುರುವಾರ ಸ್ಟಾರ್ಟ್ ಮಾಡಿ. ಅಂದರೆ ಹನುಮಾನ್ ಚಾಲೀಸಾನ ಒಂದು 7 ಸಲ ಹೇಳ್ಕೊಂಡು ಆ ನೀರನ್ನ ಕುಡಿಬೇಕಾಗುತ್ತೆ ನೀವು. ಕುಡ್ದಾಗಲೇ ಅದು ವರ್ಕ್ ಮಾಡೋದು. ಪ್ರತಿಯೊಂದು ಸೆಲ್ಸ್ ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಅಯ್ಯೋ ಅವ್ರು ಮಾತಾಡೋದೇ ಇಲ್ಲ, ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಏನಾಗುತ್ತೋ ಏನೋ ಅಂತ ಆ ಥರ ಅನ್ಬಾರ್ದು ಆಯಿತಾ. ಯಾವಾಗ್ಲೂ ಪಾಸಿಟಿವಿಟಿಯಿಂದ ಇದ್ದಾಗ ಮಾತ್ರ ಅದು ಕ್ಲಿಕ್ ಆಗುತ್ತೆ. ಯಾವಾಗ್ಲೂ ಪಾಸಿಟಿವ್ ವೇನಲ್ಲೇ ನೀವು ಇರಬೇಕು ಯಾವಾಗ್ಲೂ. ಯಾವುದೇ ಒಂದು ಈ ಥರ ವಶೀಕರಣ ಮಾಡಬೇಕಾದ್ರೂ ಅಯ್ಯೋ ಅವ್ರು ಮಾತಾಡಿಸ್ತಾನೆ ಇಲ್ಲ ಹಾಗೆ ಹೇಗೆ ಅಂದರೆ ಅದೇ ಥರ ಆಗ್ತಾ ಹೋಗುತ್ತೆ. ಸೊ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಆಯಿತಾ. ಸೊ ಈವನ್ ಏನು ಗೊತ್ತಾ, ಯಾರು ನಿಮಗೆ ಮಾಟ ಮಂತ್ರ ಮಾಡಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ, ಸೊ ಅದು ಏನಾರ ಮಾಡಿದ್ರು ಸೊ ನೀವು ಈ ಥರ ಒಂದು ಹನುಮಂತ ಅಂತ ಏನು ಚಾಂಟ್ ಮಾಡಿ ಹೇಳ್ತಿರೋ, ಸೊ ನೀವು ಹೆಂಗೆ ಹೇಳ್ಕೊಬೋದು ಅಂದರೆ ಅದು ಯಾರು ನಮಗೆ ಈ ಥರ ಮಾಡಿರ್ತಾರೋ ಅವ್ರಿಗೆ ರಿವರ್ಸಾಗಿ ಹೋಗಲಿ ದೇವ್ರೆ, ಆ ಥರ ಒಂದು ಶಕ್ತಿ ಕೊಡು ಅಂತ ಹೇಳಿದಾಗ ಅದು ರಿವರ್ಸಾಗಿ ಹೋಗುತ್ತೆ. ಕ್ಯಾನ್ಸಲ್ ಅಂತ ಯಾವಾಗ ಹೇಳಬೇಕು ನೀವು ಅಂದರೆ, ಯಾರು ನಮಗೆ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ ಏನಾರು ಮಾಡಿದರೆ ಅದು ಅವ್ರಿಗೆ ಹೋಗಲಿ, ರಿಟರ್ನ್ ಆಗಿ ಹೋಗಲಿ. ಅವ್ರು ಏನು ಕಳಿಸಿರ್ತಾರೋ ಅದು ಕ್ಯಾನ್ಸಲ್ ಜಸ್ಟ್ 3 ಟೈಮ್ಸ್ ಹೇಳಬೇಕು. ಸೊ ಅವಾಗ ಆ ಒಂದು ವರ್ಡಲ್ಲಿ ಏನು ಅಂದರೆ ಅದೊಂಥರ ಫ್ರೀಕ್ವೆನ್ಸಿ ಇರುತ್ತೆ ಆಯಿತಾ, ಅದರಲ್ಲಿ ಎನರ್ಜಿ ಇರುತ್ತೆ. ಸೊ ನೀವು ಯಾವಾಗ ಅದು ಹೇಳ್ತೀರೋ ಅದು ಅಲ್ಲೇ ಕಟ್ ಮಾಡಿ ಮತ್ತೆ ಅವ್ರ ಹತ್ರ ರಿವರ್ಸ್ ಹೋಗಂಗೆ ಮಾಡುತ್ತೆ ಫ್ರೆಂಡ್ಸ್. ಸೊ ಇದನ್ನು ಟ್ರೈ ಮಾಡಿ. ಇದನ್ನು ಗುರುವಾರ, ಶುಕ್ರವಾರ, ಶನಿವಾರ ಮಾಡಿ. ಶನಿವಾರದ ದಿನ ನೀವು ಅದನ್ನು ಫೋಟೋ ಇಟ್ಕೊಂಡು ಮಾಡಬೇಕಾಗತ್ತೆ. 3 ದಿನ ಗುರುವಾರನೂ ಫೋಟೋ ಹಿಂಗೆ ಇಟ್ಕೊಂಡು ಮಾಡಬಾರ್ದು, ಶುಕ್ರವಾರನೂ ಫೋಟೋ ಇಟ್ಕೊಂಡು ಮಾಡಬಾರ್ದು. 2 ದಿನ ಬರೀ ನೀವು ಹನುಮಾನ್ ಚಾಲೀಸಾದಲ್ಲೇ ಇರಬೇಕು, ನೀರು ಕುಡಿತಾ ಇರಬೇಕು. 3ನೇ ದಿನ ನೀವು ಬರ್ತೀರಲ್ಲ, ಸೊ ಶನಿವಾರ ಬಂದಾಗ ಮಾತ್ರ ಫೋಟೋದು ಓಪನ್ ಮಾಡಿಬಿಟ್ಟು ಅದ್ರ ಮೇಲೊಂದು ಸ್ಟಾರ್ ಬರ್ದು ಹನುಮಂತ ಅಂತ ಮಂತ್ರನ ಚಾಂಟ್ ಮಾಡಿ, ಅಂದರೆ ಕಣ್ಣು ಮುಚ್ಕೊಂಡು ಮಾಡಬೇಕು. ಸೊ ಅದನ್ನು ಮಾಡಿ ಅವ್ರದ್ದು ಹಣೆ ಮೇಲ್ಗಡೆ 3 ಸಲ ಉಫ್ ಮಾಡಬೇಕು, ಉಫ್ ಅಂತ ಆಯಿತಾ. ಸೊ ಅದು ನೀವು ಹೇಳ್ಕೋಬೇಕು ಮನಸ್ಸಲ್ಲಿ. ಅವ್ರು ಬೇಗ ನಂದು ಯಾರು ಮಾತಾಡಿಸ್ತಾ ಇಲ್ಲದೆ ಇದ್ದರೆ ಫಸ್ಟೆಲ್ಲ ಮಾತಾಡಿಸ್ಬಿಟ್ಟು ಆಮೇಲೆ ನಂಗೆ ಇಷ್ಟ ಇಲ್ಲ ನೀನು ಆ ಥರ ಏನಾರ ಹೇಳ್ತಾರಲ್ಲ, ಅವಾಗ ತುಂಬ ಜನ ಅದರಲ್ಲೇ ಸಫರ್ ಮಾಡ್ತಾ ಇರ್ತಾರೆ, ಮೂವ್ ಆನೂ ಆಗಿರಲ್ಲ. ಸೊ ಬ್ರೇಕಪ್ ಆಗಿರುತ್ತೆ. ಸೊ ಅದೆಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ. ಅಂದರೆ ಅವ್ರದ್ದು ಬ್ಲಾಕ್ ಮಾಡಿರೋದು ಅನ್ಬ್ಲಾಕ್ ಮಾಡ್ತಾರೆ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಇದು ವಶೀಕರಣದು, ಫೋಟೋ ವಶೀಕರಣದು ಮೆಥಡ್ ಆಗಿತ್ತು. ಸೊ ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದು ಎಷ್ಟು ದಿನದಲ್ಲಿ ವರ್ಕ್ ಆಗುತ್ತೆ ಅಂದರೆ ಒಂದು 3-4 ಡೇಸಲ್ಲೇ ಇದು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಲ್ಲಿ ಅಯ್ಯೋ ಅವ್ರು ಮಾತಾಡಿಸ್ತಾರೋ ಇಲ್ವೋ ಅಂತ ಥಾಟ್ ಬರಲೇಬಾರ್ದು. ಅವರಿಂದ ಕಾಲ್ ಬರುತ್ತೆ, ನನಗೆ ಮಾತಾಡಿಸ್ತಾರೆ ಅಂತ ಇದ್ದಾಗ ಅದು ಬರುತ್ತೆ, ವರ್ಕ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಆಯಿತಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಫೋಟೋಯಿಂದ ವಶೀಕರಣ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಮತ್ತು ನಂದು ಇನ್ನೂ ತುಂಬ ಇದ್ರ
ವಾಸ್ತು ರಿಲೇಟೆಡೇ ತುಂಬ ವ್ಲಾಗ್ಸ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ದುಡ್ಡು ಕಾಸ್ತು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಾಲ ಬಾಧೆದು ಅದೆಲ್ಲ ಮಾಡಿದ್ದೀನಿ. ಹಳೆ ವ್ಲಾಗ್ಸಲ್ಲಿ ಹೋಗಿ ಚೆಕ್ ಮಾಡಿ ಆಯಿತಾ. ಸೊ ಇನ್ನು ಕ್ವೇರೀಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಮತ್ತು ಮಂತ್ರ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದನ್ನು ಬರೆದ್ಬಿಟ್ಟು ನಿಮಗೆ ಕೊಡ್ತೀನಿ. ಓಕೆನಾ? ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.